ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಅಂತೂ ಇಂತೂ ನಮ್ಮ RCB ಫೈನಲ್ಗೆ ಹೋದ್ರಪ್ಪ. ಏನು ಮ್ಯಾಚ್ ಗುರು, ಒನ್ ಸೈಡೆಡ್ ಮ್ಯಾಚ್ ಆಗೋಯ್ತು. LSG ಅಪೋಸಿಟ್ ಆಡಿದಾಗ ನಮ್ಮ RCB ಬೌಲರ್ಸ್ ಫಾರ್ಮ್ ಎಲ್ಲ ಹೊಂಟೋಗಿತ್ತು ಗುರು. ಅದಾದಮೇಲೆ ಕ್ವಾಲಿಫೈಯರ್ ಒನ್ನಲ್ಲಿ ಮತ್ತೆ ಎಲ್ಲ ಫಾರ್ಮಿಗೆ ಬಂದಿದ್ದು. ಜೋಶ್ ಹಸಿಲ್ಬಿಟ್ಟು ಬಂದ ತಕ್ಷಣ ಒಂಥರ ಆನೆ ಬಲ ಬಂದಂಗೆ ಆಗೋಯ್ತು ಗುರು ನಮ್ಮ ಟೀಮ್ಗೆ. ಇವಾಗ ನಮ್ಮ RCB ಫೈನಲ್ಗೆ ಹೋಗೈತೆ ಅಲ್ವಾ, ನಮ್ಮ RCB ಫ್ಯಾನ್ಸ್ ಎಲ್ಲ ಏನು ಡಿಮ್ಯಾಂಡ್ ಮಾಡ್ತಾರೆ ಗೊತ್ತಾ CMಗೆ, ಏನಾದರೂ RCB ಫೈನಲ್ ಕಪ್ ಹೊಡೆದ್ರೆ ಅದ್ರ ಮಾರನೆಗೆ ಶಾಲಾ ಕಾಲೇಜ್ಗೆಲ್ಲ ರಜಾ ಕೊಡಿ ಅಂತ ಲೆಟ್ರ್ ಬರ್ದವ್ರೆ ಗುರು. ಅದಕ್ಕೆ ಹೇಳೋದು ನಮ್ಮ RCBಗೆ ನಂಬರ್ 1 ಫ್ಯಾನ್ ಫಾಲೋಯಿಂಗ್ ಟೀಮ್ ಇನ್ ದ ವರ್ಲ್ಡ್ ಅಂತ. ಸುಮ್ಮನೆ ಹೇಳ್ತಾರ. PPL ಲೆವೆಲ್ ಕ್ರಿಕೆಟಲ್ಲಿ ಯಾವ ಟೀಮ್ ಫ್ಯಾನ್ಸು ಕೂಡ ಈ ಥರ ಡಿಮ್ಯಾಂಡ್ ಮಾಡಿರಲಿಲ್ಲ ಬಿಡಿ CMಗೆ. ಈ ಟ್ರೋಫಿ ಗೆದ್ದಿರೋ ಟೀಮ್ ಫ್ಯಾನ್ಸು ಕೂಡ ಈ ಥರ ಲೆಟ್ರ್ ಬರ್ದಿರಲಿಲ್ಲ ಬಿಡಿ CMಗೆ. RCB ಫ್ಯಾನ್ಸ್ ಅಂದರೆ ಸುಮ್ಮನೆನಾ? ನಾನು ಯಾರಿಗೆ ಹೇಳ್ತಿದ್ದೀನಿ ಅಂತ ಅರ್ಥ ಆಯಿತು ಅನ್ಸುತ್ತೆ. ಇವಾಗ ನಮ್ಮ RCB ಫ್ಯಾನ್ಸ್ ಏನು ಲೆಟ್ರ್ ಬರೆದಿದ್ದಾರಲ್ಲ CMಗೆ, ಅದು CMವರೆಗೂ ರೀಚ್ ಆಗಿದೆ ಕೂಡ. ಬಟ್ ಅವ್ರ ಕಡೆಯಿಂದ ಇನ್ನೂ ಯಾವುದೇ ಥರದ ಒಂದು ಅಫಿಷಿಯಲ್ ಅಪ್ಡೇಟ್ಸ್ಗಳು ಇನ್ನೂ ಬಂದಿಲ್ಲ, ರಜಾ ಕೊಡ್ತಾರಾ ಇಲ್ವಾ ಅಂತ. ಬಟ್ ಈ ವಿಷಯ ಅಂತೂ CM ಸಿದ್ದರಾಮಯ್ಯ ಅವ್ರಿಗೆ ರೀಚ್ ಆಗಿದೆ. ಈ ವಿಷಯ ಕೇಳಿದ CM ಸಿದ್ದರಾಮಯ್ಯ ಅವರು ಏನು ಹೇಳಿದರೆ ಗೊತ್ತಾ, RCB ಅವರು ಒಂದ್ಸಲಿನ ಕಪ್ ಗೆದ್ದಿಲ್ಲ, ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ಅಂತೂ ಇದೆ. ಫೈನಲಲ್ಲಿ ಗೆದ್ದು ಬರಲಿ ಅಂತ ಆಶಿಸ್ತೀನಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಯಾವುದೇ ರೀತಿ ಶಾಲಾ ಕಾಲೇಜು ರಜೆ ಬಗ್ಗೆ ಅವರು ಮಾಹಿತಿ ಕೊಟ್ಟಿಲ್ಲ. ಅದು ನನ್ನ ಪ್ರಕಾರ ಅವರು ಡಿಸ್ಕಸ್ ಮಾಡ್ತಾರೆ, ರಜಾ ಕೊಡಬೇಕಾ ಬೇಡ ಅಂತ. ಆ ಥರದ ಅಪ್ಡೇಟ್ಸ್ಗಳು ಬಂದರೆ ನಮ್ಮ ಚಾನಲಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ನಿಮ್ಗೇನನ್ಸುತ್ತೆ ನಮ್ಮ RCB ಈ ಸಲ ಕಪ್ ಹೊಡಿತಾರಾ ಇಲ್ವಾ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.